ನೆಲಬೇಟೆಯ ಬೆನ್ನಿಗೆ ಜಲಬೇಟೆಯ ಆಹಾರ ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಮೀನು ಪುರಾತನ ಕಾಲದಿಂದಲೂ ಮಾನವನ ಆಹಾರವಾಗಿದೆ. ತುಳು, ಕರಾವಳಿ, ಮುಖ್ಯವಾಗಿ ಮಂಗಳೂರು ಮತ್ತು ಮಲ್ಪೆ ಮೀನುಗಾರಿಕಾ ಬಂದರುಗಳಲ್ಲಿ ಒಟ್ಟಾರೆ ಮೀನು ಸಿಗುವುದು ತೃಪ್ತಿಕರವಾಗಿಲ್ಲ ಎಂದು ವರದಿಯಾಗಿದೆ. ವಹಿವಾಟು ಕೂಡ ಬಿಸಿ ಕಳೆದುಕೊಂಡಿದ್ದು ಮೀನುಗಾರರು ಚಿಂತೆಗೆ ಬಿದ್ದಿದ್ದಾರೆ. ಮಲ್ಪೆ, ಮಂಗಳೂರುಗಳ ಇನ್ನೊಂದು ಸಮಸ್ಯೆ ಎಂದರೆ ಮೀನಿನ ಬೋಟುಗಳು ಇಲ್ಲಿಯವರದ್ದೇ ಆದರೂ ಅದರಲ್ಲಿ ಈಗೆಲ್ಲ ದುಡಿಯುವವರು ವಲಸೆ ಕಾರ್ಮಿಕರೇ ಆಗಿದ್ದಾರೆ. ಅವರನ್ನು ನಿಭಾಯಿಸುವ ಸಮಸ್ಯೆಯನ್ನು ಹಲವರು ಎದುರಿಸುತ್ತಿದ್ದಾರೆ. ಮೀನನ್ನು ಮಾನವನು ತಾನು ಹುಟ್ಟಿದಾಗಿನಿಂದಲೂ ತಿನ್ನುತ್ತಿದ್ದಾನೆ. ಆರಂಭದಲ್ಲಿ ಮಾಂಸವನ್ನು ಹಸಿ ತಿಂದಂತೆ ಮೀನನ್ನು ಹಸಿಯಾಗಿಯೇ ತಿನ್ನುತ್ತಿದ್ದ. ಆದಿಮಾನವನ ಆಹಾರವು ಬೇಟೆ ಮತ್ತು ಪ್ರಕೃತಿಯಲ್ಲಿ ನೇರ ತಿನ್ನಲು ಸಿಗುವ ವಸ್ತುಗಳನ್ನು ಒಳಗೊಂಡಿತ್ತು. ಬೇಟೆಯಲ್ಲಿ ಒಂದು ನೆಲಬೇಟೆ, ಇನ್ನೊಂದು ಜಲಬೇಟೆ. ನೀರಿನ ಬೇಟೆಯು ಮೀನನ್ನು ಹಿಡಿಯುವುದೇ ಆಗಿದೆ. ಇತಿಹಾಸ ಪೂರ್ವ ಮಾನವನ ದಿನವು ಆಹಾರಕ್ಕಾಗಿ ಅಲೆದಾಟ, ಕೊನೆಗೆ ವಿಶ್ರಾಂತಿ ಹಾಗೂ ಗುಂಪು ರಕ್ಷಣೆಯ ಹೊರತು ಬೇರೆ ಯಾವ ವಿಷಯವನ್ನು ಒಳಗೊಂಡಿರಲಿಲ್ಲ. ಮಾನವಿಕ ಅಧ್ಯಯನದ ಪ್ರಕಾರ ನೀರಿನಲ್ಲಿ ಮೀನು ಹಿಡಿಯುವುದಕ್ಕಿಂತ ಹೆಚ್ಚಾಗಿ ಆರಂಭದಲ್ಲಿ ಸುಲಭವಾಗಿ ಹೆಕ್ಕಲು ಸಿಕ್ಕುವ ಚಿಪ್ಪುಗಳನ್ನು ಎಂದರೆ ಕೊಯ್ಯೋಲು, ಮರುವಾಯಿ ಮೊದಲಾದವುಗಳನ್ನು ಆದಿಮಾನವರು ಆರಿಸಿ ತಿಂದ್ರು. ತೊರೆ, ಕೆರೆಗಳು ಬತ್ತುವ ಹಂತದಲ್ಲಿ ಮೀನು ಹಿಡಿದುಕೊಂಡ್ರು. ಯಾಕೆಂದರೆ ಆಗ ಗಾಳ, ಬಲೆ, ಆಯುಧ ಯಾವುದನ್ನು ಅವರು ಹೊಂದಿರಲಿಲ್ಲ. ನಿಧಾನವಾಗಿ ಅವರು ನೀರಲ್ಲಿ ಈಜಾಡುವ ಮೀನುಗಳನ್ನು ಹಿಡಿಯುವ ಹಲವಾರು ತಂತ್ರಗಳನ್ನು ಅಳವಡಿಸಿಕೊಂಡ್ರು. ಬಡವಣ ನಾರ್ವೆಯ 70,000 ವರ್ಷಗಳಿಗೂ ಹಿಂದಿನ ಗವಿಯ ಕಲ್ಲ ಮೇಲಿನ ಚಿತ್ರಗಳಲ್ಲಿ ಮೀನು ಹಿಡಿಯುವ ಚಿತ್ರಗಳಿವೆ. ಕೆಲವು ಪಳೆಯುಳಿಕೆಗಳ ಆಧಾರದಿಂದ 20 ಲಕ್ಷ ವರ್ಷಗಳ ಹಿಂದೆ ಕೆನ್ಯಾದಲ್ಲಿ ಹೊಮಿನಿನ್ ಮಾನವನು ಕ್ಯಾಟ್ಫಿಶ್ ಇಲ್ಲವೇ ಮೀಸೆ ಮೀನನ್ನು ಹಿಡಿದು ತಿಂದು ಮುಳ್ಳು ಬಿಟ್ಟಿದ್ದಾರೆ. 8 ಲಕ್ಷ ವರ್ಷಗಳ ಹಿಂದೆ ಇಸ್ರೇಲ್ನಲ್ಲಿ ಹೊಮಿನಿನ್ ಆದಿಮನುಜರು ದೊಡ್ಡ ಮೀನೊಂದನ್ನು ಬೆಂಕಿಯ ಮೇಲೆ ಹಿಡಿದು ಸುಟ್ಟು ತಿಂದಿದ್ದಾರೆ. ನೀರಿನ ಚಿಪ್ಪು ಜೀವಿಗಳನ್ನು ತಿನ್ನುವುದು ವ್ಯಾಪಕವಾಗಿತ್ತು. ನಿಯಂಡ್ರತಾಲ್ ಮಾನವರು ಮರುವಾಯಿ, ಶಂಕು ಮೀನುಗಳನ್ನು ಹೆಕ್ಕಲು ನೀರಿಗೆ ಹಾರುತ್ತಿದ್ದುದು ತಿಳಿದು ಬಂದಿದೆ. ಮೀನುಗಳಲ್ಲಿ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ತಿಂದು ಬದುಕುತ್ತವೆ. ಆದರೆ ನೀರಿನ ಹಾವಸೆಗಳನ್ನು, ಕಣಸಸ್ಯಗಳನ್ನು ತಿಂದೇ ಬದುಕುವ ಮೀನುಗಳು ತುಂಬಿವೆ. ಮುಖ್ಯವಾಗಿ ಉಷ್ಣವಲಯದ ಪ್ರದೇಶದ ಮೀನುಗಳಲ್ಲಿ 20% ಜಾತಿಯವು ಮತ್ತು 50% ಒಟ್ಟಾರೆ ಮೀನುಗಳು ಅಲ್ಗೆ ಅರ್ಥಾತ್ ಪಾಚಿ ತಿಂದು ಬದುಕುತ್ತವೆ. ಎರೆಹುಳು, ಸ್ಲಡ್ ಹುಳು, ನೀರ ಮೇಲಿನ ಸಣ್ಣ ಕೀಟ ಮತ್ತು ನುಸಿ, ನೊಣಗಳು ಮೊದಲಾದವುಗಳನ್ನು ಮೀನುಗಳು ತಿನ್ನುತ್ತವೆ. ಬೇರೆ ಮೀನುಗಳ ಮೊಟ್ಟೆ, ಲಾರ್ವಾಗಳನ್ನು ಮತ್ತು ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ನುಂಗುವುದು ಮಾಮೂಲು. ಏಡಿಗಳು ಕಪ್ಪೆ ಚಿಪ್ಪುಗಳನ್ನು ಬಲವಂತದಿಂದ ತೆಗೆದು ತಿನ್ನುವುದು ಮೊದಲಾದ ಚೋದ್ಯಗಳು ನೀರಲ್ಲಿ ನಡೆಯುತ್ತವೆ. ಆ ಎಲ್ಲಾ ಮೀನುಗಳನ್ನು ಮತ್ತು ಚಿಪ್ಪು ಜೀವಿಗಳನ್ನು ಮಾನವರು ತಿಂದು ತೆಗುತ್ತಾರೆ. ಅಲ್ಲದೆ ಒಂದೆಡೆ ತಿನ್ನುವ ಕೆಲವನ್ನು ಇನ್ನೊಂದೆಡೆಯ ಜನರು ತಿನ್ನದಿರುವುದೂ ಇದೆ. ಇದು ನೀರಿನ ಜೀವಿಗಳಿಗೆ ಸಂಬಂಧಿಸಿದಂತೆಯೂ ಇದೆ. ದಕ್ಷಿಣ ಕನ್ನಡದ ಮೀನುಗಾರಿಕಾ ಇಲಾಖೆಯ ಅಂಕಿ ಅಂಶದಂತೆ ಕಳೆದ ವರ್ಷದ ಏಪ್ರಿಲ್ನಿಂದ ಈ ವರ್ಷದ ಮಾರ್ಚ್ ಅಂತ್ಯದವರೆಗಿನ ಆರ್ಥಿಕ ವರ್ಷದಲ್ಲಿ 2021-22ರಲ್ಲಿ 2,91,812 ಟನ್, 2022-23ರಲ್ಲಿ 3,33,557 ಟನ್, 2023-24ರಲ್ಲಿ 1,89,924 ಟನ್ ಕಡಲುಗಳಿಂದ ಮೀನು ಹಿಡಿಯಲಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಹೆಚ್ಚಿನ ಮೀನುಗಾರಿಕೆಯಾಗಿದೆ. ಅದರ ಹಿಂದಿನ ವರ್ಷವೂ ಭಾರಿ ಕೊರತೆ ಇರಲಿಲ್ಲ. ಆದರೆ ಮುಗಿದಿರುವ ಹಣಕಾಸು ವರ್ಷದಲ್ಲಿ ತುಂಬಾ ಕಡಿಮೆ ಮೀನುಗಾರಿಕೆ ನಡೆದಿದೆ. ಮುಂದಿನ ಆರ್ಥಿಕ ವರ್ಷದ ಮೊದಲ ತಿಂಗಳಲ್ಲೇ ತುಂಬಾ ಕಡಿಮೆ ಮೀನು ಸಿಕ್ಕಿದೆ. ಮೀನಿನ ಕೊರತೆಯು ಮೀನಿನ ಬೆಲೆ ಏರಿಕೆಗೆ ಕಾರಣವಾದರೂ ಬೋಟಿನವರಿಗೆ ಭಾರಿ ಆದಾಯ ಸಿಕ್ಕಿಲ್ಲ. ಮೀನು ಗ್ರಾಹಕರಿಗೆ ತುಂಬಾ ಹೊರೆಯಾಗಿ ಪರಿಣಮಿಸಿದೆ. ನಮ್ಮ ಪೂರ್ವಜರಾದ ಹೋಮೋ ಎರೆಕ್ಟಸ್ ಜನರು ಮೀನುಗಳನ್ನು ಮೊದಲು ಮಸಾಲೆಗಳೊಂದಿಗೆ ಬೆರೆಸಿರಬಹುದು ಎನ್ನುತ್ತಾರೆ ಕೆಲವು ಸಂಶೋಧಕರು. ಈಗಲೂ ಮೀನುಗಳನ್ನು ಸಾಕಲು ಜನರೇ ಮೀನಿನ ಆಹಾರಗಳನ್ನು ತಯಾರಿಸುತ್ತಾರೆ. ಗೋಧಿ, ಮೆಕ್ಕೆಜೋಳದೊಂದಿಗೆ ಮೀನುಗಳಿಗೆ ಅಗತ್ಯದ ಪೌಷ್ಟಿಕ ಅಂಶಗಳು, ವಿಟಮಿನ್ಗಳು ಮೊದಲಾದವುಗಳನ್ನು ಸೇರಿಸಿ ಮೀನು ಸಾಕಲು ಅಗತ್ಯದ ಮೀನಿನ ಆಹಾರಗಳನ್ನು ತಯಾರಿಸುತ್ತಾರೆ. ಇಂದೆಲ್ಲ ಸಿಹಿ ನೀರಿನ ಒಳನಾಡು ಮೀನುಗಾರಿಕೆ ಹೆಚ್ಚು ಫಲಪ್ರದವಾಗಿ ಯಶಸ್ಸು ಕಾಣುತ್ತಿದೆ. ಜಾಗತಿಕವಾಗಿ ಮೀನು ಸಂತತಿ ಕಡಿಮೆ ಆಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ.
ಈ ಬಗೆಗೆ ವಿಶ್ವ ಆಹಾರ ಸಂಸ್ಥೆಯು 2 ದಶಕಗಳಷ್ಟು ಹಿಂದೆಯೇ ಎಚ್ಚರಿಸಿದೆ. ಜಾಗತಿಕ ಜನಸಂಖ್ಯಾ ಸ್ಫೋಟದ ಕಾರಣದಿಂದಾಗಿ ಅತಿ ಮೀನುಗಾರಿಕೆಯು ಇಂದು ಎಲ್ಲಾ ಕಡೆ ನಡೆಯುತ್ತಿದೆ. ಅಲ್ಲದೆ ಆಧುನಿಕ ರೀತಿಯಲ್ಲಿ ಹೆಚ್ಚು ಮೀನು ಹಿಡಿಯುವ ತಂತ್ರಗಾರಿಕೆಗಳು ಕೂಡ ಎಲ್ಲಾ ಕಡೆ ಕಂಡುಬಂದಿದೆ. ಮೀನುಗಾರಿಕಾ ದೋಣಿಗಳಲ್ಲಿ ಸುಧಾರಣೆ, ಮೀನು ಹಿಡಿಯುವ ಬಲೆಗಳಲ್ಲಿ ಸುಧಾರಣೆ ಎಂದು ಹೆಚ್ಚೆಚ್ಚು ಜಾಗತಿಕವಾಗಿ ಮೀನು ಹಿಡಿಯುವುದು ದಶಕದಿಂದ ನಡೆಯುತ್ತಿದೆ. ಮೀನುಗಳ ಮೊಟ್ಟೆ ನಾಶ, ಮರಿಗಳ ನಾಶ ಮೀನುಗಾರಿಕೆಗೆ ಬಡಿದಿರುವ ದೊಡ್ಡ ಶಾಪವಾಗಿದೆ. ಮಾನವನ ಆರೋಗ್ಯದಲ್ಲಿ ಮೀನಿನ ಪಾಲು ಕೂಡ ಪ್ರಾಮುಖ್ಯವಾದುದು. ಆಹಾರದಲ್ಲೂ ಆ ವಿಷಯ ಮುಖ್ಯವಾದುದಾಗಿದೆ. ಲೋಕದಲ್ಲಿ ಮಾಂಸಾಹಾರಿಗಳ ಸಂಖ್ಯೆ ಹೆಚ್ಚು, ಅಷ್ಟೇ ಸಂಖ್ಯೆ ಬಲದ್ದಾಗಿದೆ ಮೀನು ಆಹಾರ ಸೇವಿಸುವವರ ಸಂಖ್ಯೆ. ಜಗತ್ತಿನಲ್ಲಿ ಸಸ್ಯಾಹಾರಿಗಳ ಸಂಖ್ಯೆ ತುಂಬಾ ಕಡಿಮೆ. ಮೀನು ಮಾಂಸ ಕಡಿಮೆಯಾಗಿ ಹೆಚ್ಚು ಸಸ್ಯಾಹಾರ ಸೇವನೆ ಎಂದರೆ ಆಹಾರದ ಅಸಮತೋಲನ ಎಲ್ಲ ಕಡೆ ಕಾಣಿಸಿಕೊಳ್ಳುತ್ತದೆ ಮತ್ತು ಎಲ್ಲರಿಗೂ ಆಹಾರ ಭದ್ರತೆ ಒದಗಿಸಲು ಅಸಾಧ್ಯ ಎಂಬಂತ ಸ್ಥಿತಿಯು ಎಲ್ಲ ಕಡೆ ಉಂಟಾಗುತ್ತದೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.